ಯಕ್ಷಗಾನ ತಡೆಕೊಡ್ಲಿಕ್ಕೆ ಕರ್ನಾಟಕ ಸರ್ಕಾರ ಪೊಲೀಸರನ್ನು ಬಳಸಿಕೊಳ್ಳುತ್ತೆ. ಉಳ್ಳಾಲದಲ್ಲಿ ಬ್ಯಾಂಕ್ ದರೋಡೆ ಮಾಡಿದವರು ಯಾರಂತಲೇ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ರೀತಿಯಲ್ಲಿ ಬ್ಯಾಂಕ್ ದರೋಡೆ ಮಾಡುವುದು ವ್ಯಾಪಕವಾಗಿರುವಂತಹ ಪರಿಸ್ಥಿತಿ, ATM ದರೋಡೆ ಮಾಡುವುದು ವ್ಯಾಪಕವಾದಂತಹ ಪರಿಸ್ಥಿತಿ, ಪೊಲೀಸರ ಹೆದರಿಕೆ ಎಲ್ಲವನ್ನಂತ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಶಕ್ತಿಯನ್ನ ಜನಹಿತಕ್ಕೆ ಬಳಸಬೇಕಾದಂತ ಅವಶ್ಯಕತೆಗಳಿದೆ, ಜನರ ಹಿತಕ್ಕೆ ಬಳಸಬೇಕಾದಂತ ಅವಶ್ಯಕತೆಗಳಿದೆ. ನಾನು ನಿಮ್ಗೆ ಆಗ್ರಹ ಪಡಿಸ್ತಾ ಇರೋದು, ಸಿದ್ದರಾಮಯ್ಯನವರು DKಶಿ ಅವರು ಮೊನ್ನೆ ಮಾತಾಡ್ತಾ ಹೇಳ್ತಾ ಇರೋದನ್ನ ಕಂಡೆ ಕರ್ನಾಟಕದಲ್ಲಿರುವಂತಹ ಸಂಸದರು ನಮ್ಮ ನೆರವಿಗೆ ಬರಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನು ಅನುಷ್ಠಾನಕ್ಕೆ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀರಿ ನೀವು? ನರೇಂದ್ರ ಮೋದಿ ಅವರ ಸರ್ಕಾರ ಇಡೀ ಭಾರತ ದೇಶಕ್ಕೆ ಆಯುಷ್ಮಾನ್ ಭಾರತ್ ಅನ್ನು ತಗೊಂಡು ಬಂತು. ಆಯುಷ್ಮಾನ್ ಯೋಜನೆಯನ್ನ ಯಾವುದೇ ಸಾಮಾನ್ಯ ಬಡ ಕುಟುಂಬದಲ್ಲಿ ಶಸ್ತ್ರಚಿಕಿತ್ಸೆಗೋಸ್ಕರ 5 ಲಕ್ಷವನ್ನು ಉಚಿತವಾಗಿ ಕೊಡುವಂತ ಯೋಜನೆ ಆಯುಷ್ಮಾನ್ ಭಾರತ್. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆರೋಗ್ಯ ಕಾರ್ಡ್ ಅಂತೇಳಿ ಮತ್ತೊಂದು ಆದೇಶ ಕೊಟ್ಟುಬಿಟ್ಟಿದ್ದಾರೆ. ನೀವು 3 ಲಕ್ಷ ರೂಪಾಯಿ ಆಪರೇಷನ್ ಆದ್ರೆ, ಶಸ್ತ್ರಚಿಕಿತ್ಸೆ ಆದ್ರೆ ಕರ್ನಾಟಕ ಸರ್ಕಾರ 60,000 ರೂಪಾಯಿ ಕೊಡುತ್ತೆ. ಕೇಂದ್ರ ಸರ್ಕಾರ ಕೊಟ್ಟಿರುವಂತ ರೇಟ್ ಬೇರೆ, ಕರ್ನಾಟಕ ಸರ್ಕಾರ ಆಯುಷ್ಮಾನ್ ಕಾರ್ಡ್ ಅಲ್ಲಿ ಕೊಟ್ಟಿದ್ದ ರೇಟ್ ಬೇರೆ. ಆ ಕಾರಣಕ್ಕೆ KMCಗೆ ಸೇರಿಸಿದ್ರೆ ಆಸ್ಪತ್ರೆಯವರು ಹೇಳ್ತಾರೆ ಬೆಡ್ ಇಲ್ಲ ಅಂತ. ಯಾಕೆ ಬೆಡ್ ಇಲ್ಲ ಕೇಳಿದ್ರೆ ದರ ಕಡಿಮೆ ಕೊಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರ ದಡವನ್ನು ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ಬೇರೆ ನಿಗದಿ ಮಾಡಿಬಿಟ್ಟಿದೆ. ಹಾಗಿದ್ರೆ ಆಯುಷ್ಮಾನ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟದನ್ನು ಕೂಡ ಕೊಡದೇ ಇರುವಂತ ಕೆಟ್ಟ ಪರಂಪರೆಗಳಿರುವಂತಹದ್ದು ಕಾಂಗ್ರೆಸ್ ಸರ್ಕಾರ ಅಲ್ವೇನೋ?